ಹಾಯ್ ಶುಭೋದಯ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಾಂಪ್ರದಾಯಿಕ ಶೈಲಿಯ ದೇವಸ್ಥಾನಗಳಲ್ಲಿ ಮಾಡುವಂತಹ ಸಾಂಬಾರ್ ಸೌತೆಕಾಯಿ ಹುಳಿನ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಸುಮಾರು 2 ಕಪ್ನಷ್ಟು ನೀರನ್ನ ಹಾಕೋತಾ ಇದ್ದೀನಿ. ತೊಗರಿಬೇಳೆ ಮತ್ತು ಸೌತೆಕಾಯಿನ ಬೇಯಿಸ್ಕೊಳ್ಳೋಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟನ್ನ ಹಾಕ್ಕೊಂಡ್ರೂ ಸಹ ಸಾಕಾಗುತ್ತೆ. ಸ್ವಲ್ಪ ನೀರು ಬಿಸಿ ಆಗಲಿ. ನಾನು ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಒಂದು 4ರಿಂದ 5 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ, ಬೇಗ ಬೇಯುತ್ತೆ ಅಂತ. ಹಾಗೆ ಸೌತೆಕಾಯಿನೂ ಸಹ ಈ ಥರ ಚಿಕ್ಕದಾಗಿ ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೌತೆಕಾಯಿ ಸಿಪ್ಪೆನೂ ಸಹ ತೆಗೆದು ಯೂಸ್ ಮಾಡ್ಕೋಬೋದು ನೀವು. ನೀರು ಸ್ವಲ್ಪ ಬಿಸಿಯಾದ ನಂತರ ಮೊದಲನೇದಾಗಿ ತೊಗರಿಬೇಳೆನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು ಮುಕ್ಕಾಲು ಭಾಗದಷ್ಟು ತೊಗರಿಗೆ ಬೇಳೆ ಬೇಯಬೇಕು. ಸೌತೆಕಾಯಿನೂ ಬೇಳೆನೂ ಎರಡು ಒಟ್ಟಿಗೆ ಹಾಕ್ಕೊಂಡ್ರೆ ಸೌತೆಕಾಯಿ ಬೇಗ ಬೇಯುತ್ತಲ್ವ, ಸೌತೆಕಾಯಿ ಎಲ್ಲ ಕದ್ರೋಗ್ಬಿಡುತ್ತೆ, ಹೋಳುಗಳು ತಿನ್ನೋದಕ್ಕೆ ಸಿಗಲ್ಲ. ಹಾಗಾಗಿ ಈ ಥರ ಸಪ್ರೇಟಾಗಿ ಬೇಯಿಸ್ಕೋತಾ ಇದ್ದೀನಿ. ನಿಮಗೆ ಬೇಕಿದ್ದರೆ, ಟೈಮ್ ಇಲ್ಲ ಅಂದರೆ ನೀವು ತೊಗರಿಬೇಳೆನ ಕುಕ್ಕರಲ್ಲಿ 1-2 ವಿಸಲ್ ಕೂಗಿಸ್ಕೊಂಡು ಸಹ ಸಾಂಬಾರು ಮಾಡ್ಕೋಬೋದು ಇದು. ಆದರೆ ನನಗೆ ಈ ಥರ ಬೇಯಿಸಿ, ಡೈರೆಕ್ಟಾಗಿ ಬೇಯಿಸಿ ಮಾಡೋದು ನನಗೆ ತುಂಬ ರುಚಿನೂ ಅನಿಸುತ್ತೆ, ಇಷ್ಟ ಕೂಡ. ಹಾಗಾಗಿ ಈ ಥರ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ನಾನು ಒಂದು ಅರ್ಧ ಟೀ ಚಮಚದಷ್ಟು ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಟೀ ಚಮಚದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ, ಅಡುಗೆಗೆ ಬಳಸ್ಕೊಳ್ಳುವಂಥ ಎಣ್ಣೆ. ಹಾಗೆ ಕಲ್ಲುಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಎಣ್ಣೆ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಸಾಫ್ಟಾಗಿ ಬೇಳೆ ಅಂತ. ಉಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ತೊಗರಿಬೇಳೆನ ಬೇಯಿಸ್ಕೊತಾ ಇದ್ದೀನಿ. ತೊಗರಿಬೇಳೆ ಬೇಯೋ ಅಷ್ಟರಲ್ಲಿ ನಾವು ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು. ಇನ್ನೊಂದು ಸ್ಟವ್ ಬರ್ನಲ್ ಮೇಲೆ ನಾನು ಚಿಕ್ಕದು ಬಾಣಲಿ ಇಟ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಅದರಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ತೊಗೋತಾ ಇದ್ದೀನಿ. ಉದ್ದಿನಬೇಳೆ ಕಡಿಮೆನೇ ತೊಗೊಳ್ಳಿ, ಕಹಿ ಬಂದ್ಬಿಡುತ್ತೆ, ತುಂಬ ಗಟ್ಟಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ. 1 ಟೇಬಲ್ ಸ್ಪೂನ್ ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1 ಟೀ ಚಮಚದಷ್ಟು ಧನಿಯಾ, 1 ಟೀ ಚಮಚದಷ್ಟು ಜೀರಿಗೆ, ಒಂದು 20 ಕಾಳಷ್ಟು ಮೆಂತ್ಯನ ಹಾಕೋತಾ ಇದ್ದೀನಿ. ಕ್ವಾಂಟಿಟಿ ನೀವು ಎಷ್ಟು ಸಾಂಬಾರು ಮಾಡ್ತೀರೋ ಅನ್ನೋದ್ರ ಮೇಲೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಖಾರಕ್ಕೆ ಬೇಕಷ್ಟು ಮೆಣಸಿನ್ಕಾಯಿ, ನಾನು ಒಂದು 5ರಿಂದ 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ 2 ಸೇರಿ. ಇದು ತುಂಬ ಖಾರ ಮಾಡಬಾರ್ದು ಸಾಂಬಾರು, ಸ್ವಲ್ಪ ಮೈಲ್ಡ್ ಖಾರ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಅದರಲ್ಲಿ ನಾನು ಒಂದು 6-7 ಎಸಳು ಕರಿಬೇವನ್ನು ಸಹ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲ ಫ್ರೈ ಆದ ನಂತರ ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿನೂ ಹಾಕಿ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಅದೇ ಬಿಸಿಗೇನೆ ಆಗೋಗುತ್ತೆ. ಸ್ವಲ್ಪ ತಣ್ಣಗಾಗಬೇಕು ಹುರ್ಕೊಂಡಿರುವಂಥ ಮಸಾಲ ಪದಾರ್ಥ. ಅಷ್ಟರಲ್ಲಿ ಬೇಳೆನೂ ಸಹ ನಮಗೆ ಬೇಕಾದ ಅದಕ್ಕೆ ಬೆಂದಿತ್ತು, ಮುಕ್ಕಾಲು ಭಾಗದಷ್ಟು ಬೆಂದಿತ್ತು. ಸೊ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೌತೆಕಾಯಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಆಗ ಬೇಳೆ ಮತ್ತು ಸೌತೆಕಾಯಿ ಎರಡು ಒಟ್ಟಿಗೆ ಒಳ್ಳೆ ಅದಕ್ಕೆ ಬೇಯುತ್ತೆ. ಈಗ ಮಸಾಲೆನೂ ಕೂಡ ತುಂಬ ತಣ್ಣಗಾಗಿತ್ತು. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಪೂರ್ತಿ ತಣ್ಣಗಾದ ನಂತರನೇ ರುಬ್ಕೋಬೇಕು. ಬಿಸಿ ಇದ್ದರೆ ಮಿಕ್ಸಿ ಜಾರ್ ಕೂಡ ಹಾಳಾಗುತ್ತೆ, ಹಾಗೆ ಅಷ್ಟು ಬೇಗ ನುಣ್ಣಗಾಗೋದಿಲ್ಲ ಮಸಾಲ ಇದು. ಫಸ್ಟು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಹಾಗೆ ಡ್ರೈ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಪುಡಿಯಾದ ನಂತರ ನಾನು ಇದಕ್ಕೆ ಒಂದು ತೊಳೆಯಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೆ, ಅದನ್ನು ನೀರು ಸಮೇತ ಹಾಕಿ ಮತ್ತೆ ಖಾರನ ನುಣ್ಣಗೆ ರುಬ್ಕೋತಾ ಇದ್ದೀನಿ. ಹುಳಿ ತುಂಬ ಕಮ್ಮಿ ಹಾಕಿದ್ರೇ ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ, ತುಂಬ ಹುಳಿ ಹಾಕಬಾರ್ದು. ಅಷ್ಟರಲ್ಲಿ ಸೌತೆಕಾಯಿ ಮತ್ತು ತೊಗರಿಬೇಳೆ ಎರಡೂ ಕರೆಕ್ಟಾದ ಅದಕ್ಕೆ ಬೆಂದಿತ್ತು. ತೊಗರಿಬೇಳೆನೂ ಕೂಡ ಪೂರ್ತಿ ಸಾಫ್ಟಾಗಿ ಬೆಂದಿತ್ತು. ಸೌತೆಕಾಯಿನ ನೀವು ಈ ಥರ ಚಾಕುದಿಂದ ಕಟ್ ಮಾಡಿದ್ರೆ ಅದು ಈಸಿಯಾಗಿ ಕಟ್ ಆದರೆ ಕರೆಕ್ಟ್ ಅದಕ್ಕೆ ಬೆಂದಿದೆ ಅಂತ ಗೊತ್ತಾಗುತ್ತೆ. ಈಗ ನಾನು ಡೈರೆಕ್ಟಾಗಿ ಇದರಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಮಿಕ್ಸ್ ಮಾಡ್ತಾಯಿದ್ದೀನಿ. ಆದಷ್ಟು ಈ ಸಾಂಬಾರನ್ನ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ನೀರು ಹಾಕಿ ತೆಳುವಾಗಿ ಮಾಡಿದ್ರೆ ಅಷ್ಟು ರುಚಿ ಅನಿಸಲ್ಲ. ನಾನು ಅದೇ ಮಿಕ್ಸಿ ಜಾರ್ಗೆ 1 ಲೋಟ ನೀರನ್ನ ಹಾಕಿ ನನಗೆ ಯಾವ ಕನ್ಸಿಸ್ಟೆನ್ಸಿಗೆ ಸಾಂಬಾರು ಬೇಕೋ ಆ ಹದಕ್ಕೆ ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು ದೇವಸ್ಥಾನಗಳಲ್ಲೆಲ್ಲ ನಾವು ಅನ್ನ ಸಾಂಬಾರು ತಿಂತೀವಲ್ವ, ಅದೇ ಟೇಸ್ಟ್ ಇರುತ್ತೆ ಈ ಸಾಂಬಾರು. ಇದಕ್ಕೆ ನಾನು ಎಲ್ಲೂ ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇದು ಪಕ್ಕ ಸಾಂಪ್ರದಾಯಿಕ ಶೈಲಿಯ ದೇವಸ್ಥಾನಗಳಲ್ಲಿ ಮಾಡುವಂತಹ ತಿಳಿಸಾರು ಟೈಪು, ಹುಳಿಸಾರು ಟೈಪ್ ಅಂತಾದರೂ ಹೇಳ್ಬೋದು. ಮಸಾಲ ಎಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ನಾನು ಚಿಕ್ಕದೊಂದು ಬಾಣಲಿನ ಇಟ್ಕೊಂಡು ಫ್ರೈ ಪ್ಯಾನ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು ಮತ್ತು 1-2-3 ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಚಿಟಿಕೆಯಷ್ಟು ಇಂಗನ್ನ ಹಾಕ್ತಾಯಿದ್ದೀನಿ. ಹಿಂಗೆ ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಹಿಂಗೆಲ್ಲ ಕರಗಿದ ನಂತರ ಇದನ್ನು ಡೈರೆಕ್ಟಾಗಿ
ಸಾಂಬಾರಿಗೆ ಕೊಡ್ತಾಯಿದ್ದೀನಿ. ಇಷ್ಟೇ ಒಗ್ಗರಣೆ, ಇದಕ್ಕೆಲ್ಲೂ ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡೋ ಹಾಗಿಲ್ಲ. ಈ ಒಂದು ಒಗ್ಗರಣೆನ ಕೊಟ್ಟರೆ ತುಂಬ ರುಚಿಯಾಗಿರುವ ಸಾಂಪ್ರದಾಯಿಕ ಶೈಲಿಯ ಸಾಂಬಾರು ಸೌತೆಕಾಯಿ ಹುಳಿ ರೆಡಿಯಾಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡ್ರಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಇದನ್ನು ಮುದ್ದೆ ಜೊತೆಗೂ ಸಹ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸಿಂಪಲಾಗಿ ಸಹ ಇರುತ್ತೆ. ಯಾವುದೇ ಮಸಾಲಾನ ಯೂಸ್ ಮಾಡಿಲ್ಲದೆ ಇರೋ ಕಾರಣ ಈಸಿಯಾಗಿ ಡೈಜೆಷನ್ ಕೂಡ ಆಗುತ್ತೆ. ಆರೋಗ್ಯಕ್ಕೂ ಸಹ ಒಳ್ಳೆಯದು. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಈ ಸಾಂಬಾರು ಸೌತೆಕಾಯಿ ಹುಳಿನ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.